ಡಿಸೆಂಬರ್ಗೆ ಡೆವಿಲ್ ಒಟ್ಟಿಗೆ ಬರಬೇಕಾಗಿತ್ತು, ಬಟ್ ಯಾಕೆ ಡಿಲೇ ಆಯಿತು ಅನ್ನುವಂಥದ್ದು ಮಾತು ಹೇಳ್ತೀನಿ ಸರ್, ದಯವಿಟ್ಟು ಇದೊಂದು ಮಾತು ನೀವು ಯಾವಾಗಲೂ ಹೇಳ್ತಾರಲ್ಲ, ನಮ್ಮ ಬಾಸ್ ಹೆಸರಿಂದಾನೆ ಅವ್ರಿಗೆ ಒಳ್ಳೇದಾಗಲಿ ಸರ್. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಫ್ಯಾನ್ ಆಗಿದ್ದೆ. ಬಟ್ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿ ಹೆಂಗೆ ಮಾಡಿಬಿಟ್ರು ಅಂದರೆ ನನ್ನಂಥ ಒಬ್ಬ ಒಳ್ಳೆಯ ಇಷ್ಟಪಡೋನ್ನ ಕೂಡ ವಿರೋಧಿ ಅಂತಲೇ ಬಿಂಬಿಸ್ಬಿಟ್ರು. ಈಗ ನಾನು ಏನು ಮಾಡೋಕ್ಕಾಗತ್ತೆ ಸರ್? ಈಗ ನಾನು ಏನು ಮಾಡಿರೋ ಅವರು ಒಪ್ಪಲ್ಲ, ಈಗ ನಾನು ಸತ್ಯ ಹೇಳಿದ್ರು ಒಪ್ಪಲ್ಲ. ಒಳ್ಳೇದಾಗಲಿ ಸರ್ ಅವ್ರಿಗೆ. ಈಗ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನನ್ನ ಸಿನಿಮಾ ವಾಯ್ಸ್ ಓವರ್ ಕೊಡೋದು ಕೂಡ ಆಗೋಗಿತ್ತು. ಅವ್ರಿಗೆ ಸ್ಕ್ರಿಪ್ಟ್ ಕೂಡ ತರಿಸ್ಕೊಂಡು ಮಾತುಕತೆ ಎಲ್ಲಾಗಿ ಎಲ್ಲವೂ ಚೆನ್ನಾಗಿತ್ತು. ನಾನು ಹೇಳಿದ್ದು ಇಂಟೆನ್ಷನ್ನೇ ಬೇರೆ. ನಮ್ಮ ಮನೆ ಹತ್ರ ಕೂಗ್ತಾ ಇದ್ದಾರೆ ಅಂತ ಹೇಳಿದೆ, ಆ 2 ವರ್ಷದಿಂದ ದ್ವೇಷ ಸಾಧಿಸ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಸರ್? ಈಗ ನನ್ನ ಮನೆ ಹತ್ರ ಬಂದು ಕೂಗ್ತಾಯಿದ್ರು, ಯಾಕೆಂದ್ರೆ ಆ ದಿನ ಸ್ಟೇಷನ್లో ಇದ್ದಾಗ ಹಂಗಂದಾಗ ನನ್ನ ಮನೆ ಮುಂದೆ ಇಲ್ಲೆಲ್ಲ ರಾತ್ರಿ ಹೊತ್ತೆಲ್ಲ ಕೂಗ್ತಾರೆ. ಸೆಕ್ಷನ್ 144 ಐತೆ, ಒಂದು ಕಾನ್ಸ್ಟೇಬಲ್ ಕೆಲಸ ಕೊಡ್ರು ಅಂತ ಹೇಳಿದ್ದೆ. ಅದು ಹೇಳಿದ್ದು ಅಲ್ಲಿ ನಿಂತ್ಕೊಂಡು ಕೂಗನ್ನು ರಾತ್ರಿ ಗಲಾಟೆ ಮಾಡೋರಿಗೆ 1.5 ವರ್ಷದಿಂದ ದ್ವೇಷ ಸಾಧಿಸ್ತಾರೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಒಂದು. ಎರಡನೇದು, ಈಗಲೂ ನಂಗೆ ಅವ್ರ ಬಗ್ಗೆ ಏನು ಬೇಸರ ಇಲ್ಲ. ನನಗೆ ಏನೋ ಟು ಬಿ ಫ್ರ್ಯಾಂಕ್ ನೋಡಿ ಸರ್, ನನ್ನ ಲೈಫಲ್ಲಿ ಒಂದು ಗಲಾಟೆ ಯಾರಿಗೂ ನಾನು ಮಾಡಿಲ್ಲ, ಯಾರಿಗೂ ಕೈ ಎತ್ತು ಹೊಡೆದ್ರೆಲ್ಲ ಮಾಡಿಲ್ಲ. ನನ್ನ ಮಾತಲ್ಲಿ ನಿಮಗೆ ಸ್ವಲ್ಪ ವಿರೋಧ ಅನಿಸಿರ್ಬೋದು, ನಾನು ಯಾರ ಮೇಲೆ ಹಂಗೆ ಮಾಡೋಕ್ಕೆ ಹೋಗಿಲ್ಲ ಅಂತ. ನನ್ನ ಮೇಲೆ ಯಾವಾಗ ಮಾರಣಾಂತಿಕವಾಗಿ ಒಂದು ಆ ವಿಚಾರ ನಡೀತೋ, ಗಲಾಟೆಗಳು, ನನ್ನ ಲೈಫಲ್ಲಿ ಇದು ಯಾವುದೂ ನಂಗೆ ಹೊಸ್ತು ಸರ್. ಇವೆಲ್ಲ ನಮ್ಮಲ್ಲಿ ಏನಂದ್ರೆ ಗೊತ್ತಾ, ಸಾಕು ಬಂದ್ಬಿಡಪ್ಪ, ಇರೋದನ್ನು ಮುಗಿಸ್ಬಿಡ್ತೀನಿ, ನಿಮ್ಮ ಕೈ ಮುಗಿತೀನಿ ಅಂತ ಬೇಡ್ಕೊಂಡು ನಾನು ಬಂದಿರೋದು. ನಂಗೆ ಸಾಕು ಸರ್. ಈಗಲೂ ನನಗೇನು ಅವ್ರ ಮೇಲೇನು ಬೇಜಾರಿಲ್ಲ ಸರ್. ನಿಜವಾಗ್ಲೂ ಪಾಪ ಅವ್ರು ಹೊರಗಡೆ ಬರಲಿ, ಅವ್ರಿಗೆ ಒಳ್ಳೇದಾಗಲಿ. ಆದರೆ ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ, ನನ್ನ ಮುಂದೆ ಕೂಗ್ತಾ ಇರ್ತಾರೆ. ಈಗ ನಾನು ಅಂದೆ ಅದಕ್ಕೆ, ಸರಿ ನಿಮ್ಗೆ ಕೂಗೋದ್ರಿಂದ ಏನು ಸಮಾಧಾನ ಸಿಗುತ್ತೆ? ಅಟ್ಲೀಸ್ಟ್ ಆಯಿತು, ಒಂದು 5 ನಿಮಿಷ ಕೂಗ್ಬಿಡ್ಲಿ, ಆಯ್ತು ಹೋಗ್ರು. ನಾನೊಂದು 100 ಸಲ ಹೇಳಿದ್ದೀನಿ, ಹೋದ ಕಡೆಗೆಲ್ಲ ಕೂಗ್ತಾರೆ. ನನ್ನನ್ನು ಅವ್ರ ವಿರೋಧಿ ಅಂತಲೇ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಇನ್ನೇನು ಮಾಡಲಿ? ಅವ್ರಿಗೂ ಒಳ್ಳೇದಾಗಲಿ ಸರ್, ಇಷ್ಟೇ ಹೇಳಕ್ಕೆ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.